ಕರ್ನಾಟಕದ ಸಮಸ್ತ ಜನತೆಗೆ ಶರಣೆಂದು ಬಂಧುಗಳೇ, ರಾಜ್ಯದಲ್ಲಿ ಖಾಲಿ ಇರತಕ್ಕಂತ 2,86,000 ಹುದ್ದೆಗಳಿಗಾಗಿ ಕಾಲ್ಫಾರ್ಮ್ ಮಾಡುವ ಸಲುವಾಗಿ ಧಾರವಾಡ ಜಿಲ್ಲೆಯಿಂದ ನೂರಾರು ಯುವಕರನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಭೇಟಿ ಆಗ್ಲಿಕ್ಕೆ ಹೋದಾಗ ಈ ರಾಜ್ಯದ ಭ್ರಷ್ಟಾಚಾರದ ಸಂಸ್ಥೆ ಆಗಿರ್ತಕ್ಕಂಥ KPSC ಅಧ್ಯಕ್ಷರನ್ನ ರದ್ದು ಮಾಡಬೇಕು ಅಥವಾ ಅಮಾನತ್ತು ಮಾಡಬೇಕು, ಸಸ್ಪೆಂಡ್ ಮಾಡಬೇಕಂತ ಹೇಳಿ ನಾವು ಮನವಿಯನ್ನು ಕೊಟ್ಟಾಗ ಮುಖ್ಯಮಂತ್ರಿಗಳು ಎನ್ಕ್ವೈರಿ ಮಾಡ್ತೀನಿ, ಅದನ್ನು ನೋಡ್ತೀನಿ, ಪರಿಹಾರ ಮಾಡ್ತೀನಿ ಅಂತಕ್ಕಂಥ ಅಸಂಬದ್ಧ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈ ರಾಜ್ಯದ ರಾಜ್ಯಪಾಲರು ರೈತ ಸಂಘಕ್ಕೆ ಗೌರವ ಕೊಟ್ಟು, ವಿದ್ಯಾರ್ಥಿಗಳಿಗೆ ಗೌರವ ಕೊಟ್ಟು, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದ ರೈತರ ಪರವಾಗಿ, ನಾಡಿನ ಸಮಸ್ತ ವಿದ್ಯಾರ್ಥಿಗಳ ಪರವಾಗಿ ನಾನು ರಾಜ್ಯಪಾಲರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಆ ರಾಜ್ಯಪಾಲರಿಗೆ ಮತ್ತೊಮ್ಮೆ ರಾಜ್ಯದ ರೈತರ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತೀನಿ. ಅಧ್ಯಕ್ಷರನ್ನ ಅಮಾನತು ಸಸ್ಪೆಂಡ್ ಮಾಡಿದ ಹಾಗೆ KPSC ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರ ಮೇಲೆ ಅಮಾನತ್ತು ಮಾಡಿ CBI ಎನ್ಕ್ವೈರಿಯನ್ನ ಹಾಕಿ ಅವ್ರು ಯಾವಾಗ KPSCಗೆ ನೇಮಕ ಆಗಿದ್ದಾರೆ, ನೇಮಕ ಆಗಿರ್ತಕ್ಕಂಥ ಅವಧಿಯಲ್ಲಿ ಭ್ರಷ್ಟಾಚಾರದಿಂದ ₹1 ಗಳಿಕೆ ಮಾಡಿದರೆ, ಸಂಪಾದನೆ ಮಾಡಿದ್ರೆ ಅವರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿ ಶಿಕ್ಷೆಗೆ ಗುರಿ ಮಾಡಬೇಕು. ಅಕಸ್ಮಾತಾಗಿ ಅವ್ರು ₹1 ತಿನ್ನಲಾರದೆ ಸ್ವಚ್ಛವಾಗಿ ಕೆಲಸವನ್ನ ಮಾಡಿದ್ದಾದ್ರೆ, ಅಧಿಕಾರವನ್ನು ಬಳಕೆ ಮಾಡಿದ್ದಾದ್ರೆ, ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ಎಲ್ಲ ಮುಖಂಡರು ಕೊಡ್ಕೊಂಡು ಆ ಮೆಂಬರ್ಗಳಿಗೆ ಮಾಲೆ ಹಾಕಿ ಗೌರವ ಕೊಡ್ತಕ್ಕಂಥ ಗೌರವವನ್ನು ಸೂಚಿಸ್ತೇವೆ. ಆದ್ರೆ ನಾವ್ ಯಾಕೆ ಅವ್ರನ್ನ ಅಮಾನತ್ತು ಮಾಡು ಅಂತ ಹೇಳ್ತಾ ಇದೀವಿ ಅಂತಂದ್ರೆ 2,86,000 ಹುದ್ದೆಗಳಲ್ಲಿ 72,177 ಹುದ್ದೆಗಳು ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು, KS ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ನಾನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ವಿನಂತಿ ಮಾಡಿಕೊಳ್ಳುತ್ತೀನಿ, ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ಆಧ್ಯಾತ್ಮಿಕ ಜೀವಿಗಳಿದ್ದೀರಿ. ಕರ್ನಾಟಕ ಲೋಕಸೇವಾ ಆಯೋಗದ ಎಲ್ಲ ಸದಸ್ಯರನ್ನ ಅಮಾನತಿನಲ್ಲಿಟ್ಟು 5 ಜನ ನಿವೃತ್ತ ನ್ಯಾಯಾಧೀಶರ ನೇಮಕಾತಿಯಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಅವರ ನೇತೃತ್ವದಲ್ಲಿ KS ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿ ಇಂಟರ್ವ್ಯೂ ಮುಖಾಂತರ ನೇಮಕಾತಿಯನ್ನು ಮಾಡಿಕೊಂಡ್ರೆ, ತಾವು ಹೇಳಿದಂಗೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡ್ತೀನಿ, ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡ್ತೀನಿ ಅಂತ ಏನ್ ಹೇಳಿದಾರಲ್ಲ, ಭ್ರಷ್ಟಾಚಾರ ಮುಕ್ತ ನೇಮಕಾತಿಯನ್ನು ನೀವು ಮಾಡಿದ್ರೆ ಈ ರಾಜ್ಯ ಭ್ರಷ್ಟಾಚಾರ ಮುಕ್ತ ಆಗ್ಲಿಕ್ಕೆ ಸಾಧ್ಯದ. ಅಕಸ್ಮಾತಾಗಿ ಇನ್ನು ಕಾಲ್ಫಾರ್ಮ್ ಆಗಿ ಎಕ್ಸಾಮ್ ಆಗಿರ್ತಕ್ಕಂಥ ಹುದ್ದೆಗಳಲ್ಲಿ KS ನಲ್ಲಿ ಏನಾದ್ರೂ ಅನ್ಯಾಯ ಆದ್ರೆ KPSC ಆಫೀಸಿನ ಮುಂದೆ ಲಕ್ಷಾಂತರ ವಿದ್ಯಾರ್ಥಿಗಳನ್ನ, ಲಕ್ಷಾಂತರ ರೈತರನ್ನ ಕರ್ಕೊಂಡು ಬಂದು ಬೃಹತ್ ಪ್ರಮಾಣದ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ನಮಸ್ಕಾರ.